ಹೇ ಗಾಯ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ ಟ್ರಾವೆಲ್ಗೆ ಸ್ವಾಗತ. ಇವತ್ತಿನ ದಿವಸ ನಮ್ಮ ಅಪ್ಪ ಅಮ್ಮನ UK ಟ್ರಿಪ್ದು 6ನೇ ದಿವಸ. ಸೊ ಅದಕ್ಕೆ UKಯಲ್ಲಿರುವಂಥ ಬೀಚ್ ಸೈಡ್ಗೆ ಬಂದಿದ್ರಿ. ಸೊ ಈ ಪ್ಲೇಸ್ ಬಂದು ಸ್ಕಾರ್ಬ್ರಾ ಅಂತ. ಸೊ ಇದು ಆಲ್ಮೋಸ್ಟ್ ಈಸ್ಟರ್ನ್ ಸೈಡ್ ಆಫ್ UKಯಲ್ಲಿದೆ. ಸ್ಕಾರ್ಬ್ರಾ ಈಸ್ಟರ್ನ್ ಸೈಡ್ ಆಫ್ ಇಂಗ್ಲೆಂಡ್ನ ಒಂದು ಸುಂದರವಾದ ಬೀಚ್. ಏನಂದರೆ ಇಲ್ಲಿ ಎಲ್ಲರೂ ಕೂಡ ಅವರ ಹಾಲಿಡೇಸ್ಗೆ ಆಗಲಿ ಅಥವಾ ಒಂದು ರಿಲ್ಯಾಕ್ಸ್ ಮಾಡೋದಕ್ಕೋಸ್ಕರ ಬರ್ತಾರೆ. ಸೊ ನಾನು ಕೂಡ ನಮ್ಮ ಅಪ್ಪ ಅಮ್ಮನಿಗೆ ಒಂದು ಈ ಬೀಚ್ ಸೈಡ್ಗೆ ಕರ್ಕೊಂಡು ಹೋಗಬೇಕು ಅಂತ ಒಂದು ಬಹಳ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಈ ಜಾಗಕ್ಕೆ ಕರ್ಕೊಂಡು ಬಂದೆ. ಹೇಗಿದೆ ಬೀಚು? ಹೇಗಿದೆಮ್ಮ? ಹೆಂಗಿದೆ ಬೀಚು? ಬಿಸಿಲಿದೆಯಾ? ಸೊ ಆ್ಯಕ್ಚುಲಿ ಅಷ್ಟೊಂದು ಬಿಸಿಲು ಅಂತ ಇಲ್ಲ, ಬಟ್ ಆದರೂ ಇವತ್ತು ಡೇ ಅಂದರೆ ಮಳೆ ಇಲ್ದಿರ ಇದೆ. ಸೊ ಚೆನ್ನಾಗೇ ಇದೆ. ಮತ್ತು ಇಲ್ಲೆಲ್ಲನೂ ನೋಡ್ಬೋದು ನೀವು, ಫುಲ್ ಬ್ರೈಟ್ ಆಗಿದೆ ಡೇ. ಆಮೇಲೆ ನೀರೇನು ಈಜೊಡಿಯುವಂಥ ನೀರೇನಲ್ಲ, ತುಂಬ ತಣ್ಣಗಿದೆ ನೀರು. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇಂಡಿಯನ್ ಪೇರೆಂಟ್ಸ್ಗೆ ವೆಕೇಷನ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗ್ತೀರಿ, ಮತ್ತು ಅಲ್ಲಿ ದೇವ್ರ ದರ್ಶನ ಮಾಡಿ ಅಲ್ಲಿ ಸ್ವಲ್ಪ ಇದ್ದು ಅಥವಾ ಅಕಸ್ಮಾತ್ ಏನಾದ್ರು ದೂರ ಹೋಗಿದ್ರೆ ಅಲ್ಲೇ ಸ್ಟೇ ಆಗಿ ಊಟ ತಿಂಡಿ ಮಾಡ್ಕೊಂಡು ವಾಪಸ್ ಬರ್ತೀರಿ. ಸೊ ರಿಲ್ಯಾಕ್ಸ್ ಟೈಮ್ ಅನ್ನೋ ಒಂದು ಕಾನ್ಸೆಪ್ಟೇ ನಮಗೆ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮನ ನಾನು ನೋಡ್ದಂಗೆ, ಅಂದರೆ ನನಗೆ ಬುದ್ಧಿ ಬಂದಂಗೆ ನೋಡ್ದಂಗೆ, ಅವರು ಪ್ರತಿ ದಿವಸ ಅಂದರೆ ವಾರದಲ್ಲಿ 7 ಡೇ ಕೂಡ ವರ್ಕ್ ಮಾಡ್ತಾರೆ. ಮತ್ತು ಅವರು ಬರೀ ಕೆಲಸ ಮತ್ತು ಮನೆ ಅದೇ ಆಗಿರುತ್ತೆ. ಸೊ ಅವ್ರಿಗೆ ಒಂದು ರಿಲ್ಯಾಕ್ಸ್ ಟೈಮ್ ಮತ್ತು ಒಂದು ಫ್ರೀಯಾಗಿ ಯಾವ ರೀತಿ ಅಂದರೆ ಕೆಲಸ ಎಲ್ಲನೂ ಬಿಟ್ಟು ಎಂಜಾಯ್ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ತೋರ್ಸೋಕ್ಕೋಸ್ಕರ ನಾನು ಆ್ಯಕ್ಚುಲಿ ಟ್ರಿಪ್ನ ಆರ್ಗನೈಸ್ ಮಾಡಿದೆ. ಸೊ ಇವತ್ತಿನ ದಿವಸ ನಾನು ಅವ್ರನ್ನ ಬೀಚಿಗೆ ಕರ್ಕೊಂಡು ಬಂದು ಜಸ್ಟ್ ಏನು ಟೆನ್ಷನ್ ಇಲ್ದಿರ ರಿಲ್ಯಾಕ್ಸ್ಡಾಗಿ ಕೂತ್ಕೊಂಡು ಅವ್ರ ಜೊತೆ ಕಾಲ ಕಳೆಯೋದೇ ಒಂದು ರಿಯಲಿ ಅಮೇಝಿಂಗ್ ಟೈಮ್ ಅಂತ ಹೇಳ್ಬೋದು. ಸೊ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಅಂದರೆ ನನಗೆ ಇದನ್ನು ಅಫೋರ್ಡ್ ಮಾಡೋಕ್ಕೆ ದೇವರು ಕೂಡ ಶಕ್ತಿ ಕೊಟ್ಟಿದ್ದಾನೆ. ಸೊ ಈ ವಿಡಿಯೋ ಐ ಆಮ್ ರಿಯಲಿ ಕೈಂಡ್ ಆಫ್ ವೆರಿ ಇಮೋಷ್ನಲ್. ನಂತರ ನಾವು ಆ್ಯಕ್ಚುಲಿ ಸ್ಕಾರ್ಬ್ರಾನಲ್ಲಿ ಸ್ವಲ್ಪ ಹೊತ್ತು ಬೀಚಲ್ಲಿ ಇದ್ದು ಅಲ್ಲಿ ನಾವು ತಿಂಡಿ ತೊಗೊಂಡು ಬಂದಿದ್ರಿ, ತಿನ್ಕೊಂಡು ಕುತ್ಕೊಂಡಿದ್ರಿ. ಅದಾದಮೇಲೆ ಇಲ್ಲಿ ಸಿಟಿ ಇದೆ, ಅಂದರೆ ಸಿಟಿ ಅಂತ ಹೇಳಿದ್ರೆ ಬೇಜಾನ್ ಶಾಪ್ಸ್ ಇದೆ. ಮಕ್ಳಿಗೆ ಅಂತ ಅಂದ್ಬಿಟ್ಟು ಆಟ ಆಡೋಕ್ಕೆ ತುಂಬಾ ಶಾಪ್ಸ್ ಇದೆ. ಸೊ ಅಲ್ಲೆಲ್ಲನೂ ಹೋಗಿ ನೋಡಿಕೊಂಡು ಮತ್ತು ಕಾಫಿ ಶಾಪ್ಗೆ ಹೋಗಿ ಕಾಫಿ ಕುಡಿದು ಕೇಕ್ಸ್ ತಿಂದು ಅದಾದಮೇಲೆ ಹಂಗೆ ವಾಕ್ ಹೋಗಿದ್ರಿ. ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲೊಂದು ಫೋರ್ಟ್ ಕೂಡ ಇದೆ. ನಮ್ಮಮ್ಮಗೆ ಹತ್ತಕ್ಕಾಗಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ನಾವೇನು ಫೋರ್ಟ್ ಮೇಲೆಲ್ಲ ಹೋಗಲಿಲ್ಲ. ಜಸ್ಟ್ ಇಲ್ಲೇ ಬೀಚ್ ಹತ್ರನೇ ರೋಡ್ ವಾಕ್, ಕ್ರಾಸ್ ವಾಕ್ಸಲ್ಲಿ ನಾವು ನಡ್ಕೊಂಡು ಹೋಗಿದ್ರಿ. ಸೊ ಓವರ್ ಆಲ್ ಸ್ಕಾರ್ಬ್ರಾ ಬಂದು ಮೋಸ್ಟ್ ರಿಲ್ಯಾಕ್ಸ್ ಸಿಟಿ ಅಂತ ಹೇಳ್ಬೋದು. ಇಂಗ್ಲೆಂಡ್ನಲ್ಲಿ ನಿಮಗೆ ಅಂದರೆ ಸಮ್ಮರ್ ಟೈಮಲ್ಲಿ ನೀವು ಇದ್ದೀರಾ ಅಂತ ಹೇಳಿದ್ರೆ ಸ್ಕಾರ್ಬ್ರಾ ಇಸ್ ಅ ಬೆಸ್ಟ್ ಪ್ಲೇಸ್ ಟು ವಿಸಿಟ್. ವಿಂಟರಲ್ಲಿ ಬಂದರೆ ತುಂಬಾ ಚಳಿ ಇರುತ್ತೆ. ಬಿಕಾಸ್ ಏನಂತ ಹೇಳಿದ್ರೆ ಇಲ್ಲಿ ಸಮ್ಮರ್ನಲ್ಲೇ ನೀರು ತುಂಬಾ ಥಂಡಿ ಇತ್ತು, ಬಟ್ ವಿಂಟರ್ ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ ಟ್ರೈಬ್ ಗೀಕ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.